ಮಂಗಳೂರಿನಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ವೇಗದಿಂದ ಬಂದು ವಿದ್ಯುತ್ ಕಂಬಕ್ಕೆ ಬೈಕ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ತುಂಡಾಗಿ ಬಿದ್ದ ವಿದ್ಯುತ್ ಕಂಬ ನೋಡಿ, ವಿದ್ಯುತ್ ಕಂಬವೇ ತುಂಡಾಗಿ ಬಿದ್ದಿದೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಡಿಕ್ಕಿಯನ್ನ ಹೊಡೆಯಲಾಗಿದೆ ಅಂತ ಹೇಳಿ ಪವಾಡ ಸದೃಶವಾಗಿ ಇಬ್ಬರು ವಿದ್ಯಾರ್ಥಿಗಳು ಪಾರಾಗಿದ್ದಾರೆ ಎನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ. ಉಳ್ಳಾಲ ತಾಲೂಕಿನ ಕಿನ್ಯಾ ಸಂಕೇಶ ಎಂಬಲ್ಲಿ ಘಟನೆ. ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಎದೆ ಝಲ್ಲೆನಿಸುವಂತಹ ಭೀಕರ ರಸ್ತೆ ಅಪಘಾತ ನೋಡಿ, ಯಾವ ರೀತಿಯಾಗಿ ಈ ಒಂದು ಆಕ್ಸಿಡೆಂಟ್ ನಡೆದಿದೆ ಅಂತ ಹೇಳಿ. ಬೈಕ್ ಸವಾರರಿಬ್ಬರು ಅತಿ ವೇಗವಾಗಿ ಬರ್ತಾ ಇರ್ತಾರೆ ನೋಡಿ, ಆ ಸ್ಪೀಡೇ ಈ ಒಂದು ಅವಘಡಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಸ್ಪೀಡ್ ಆಗಿ ಬರೋದಲ್ಲದೆ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದಾರೆ. ವಿದ್ಯುತ್ ಕಂಬವೇ ತುಂಡರಿಸಿ ಬಿದ್ದಿರುವಂತಹ ಭೀಕರ ದೃಶ್ಯ, ಎದೆ ಜಲ್ಲೆನಿಸುವಂತಹ ದೃಶ್ಯ ಅಲ್ಲಿನ ಒಂದು ಮನೆಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ ನೋಡಿ. ಎಷ್ಟರ ಮಟ್ಟಿಗೆ ಭೀಕರ ಆಕ್ಸಿಡೆಂಟ್, ಅತಿಯಾದ ವೇಗ, ಅತಿಯಾದ ಒಂದು ಚಾಲನೆಯೇ ಈ ಒಂದು ದುರ್ಘಟನೆಗೆ ಪ್ರಮುಖ ಸಾಕ್ಷಿ ಅನ್ನೋದು ವಿಡಿಯೋ ನೋಡಿದ್ರೇನೆ ಗೊತ್ತಾಗುತ್ತೆ. ಡಿಕ್ಕಿಯ ರಭಸಕ್ಕೆ ವಿದ್ಯುತ್ ಕಂಬವೇ ತುಂಡರಿಸಿ ಬಿದ್ದಿರುವಂತಹ ಘಟನೆ ನಡೆದಿದೆ ಮಂಗಳೂರಿನಲ್ಲಿ. ಪವಾಡ ಸದೃಶದಂತೆ ಅವರಿಬ್ಬರು ಕೂಡ ಪಾರಾಗಿದ್ದಾರೆ. ಇಬ್ರು ಕೂಡ ಸ್ಟೂಡೆಂಟ್ ಅನ್ನೋದು ಗೊತ್ತಾಗ್ತಾ ಇದೆ. ಮೇಲ್ನೋಟಕ್ಕೆ ಇದು ಅತಿಯಾದ ವೇಗದ ಚಾಲನೆಯೇ ಈ ಒಂದು ಅವಘಡಕ್ಕೆ ಪ್ರಮುಖ ಕಾರಣ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ವಿದ್ಯುತ್ ಕಂಬವೇ ತುಂಡರಿಸಿ ನೆಲಕ್ಕೆ ಬೀಳುವಷ್ಟರ ಮಟ್ಟಿಗೆ ಸ್ಪೀಡ್ ಆಗಿ ಬಂದಿದ್ದಾರೆ ಬೈಕ್ಗಳು. ಇನ್ನು ಇತ್ತೀಚೆಗೆ ಆಕ್ಸಿಡೆಂಟ್ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅಂಥದ್ರಲ್ಲಿ ಅತಿಯಾದ ವೇಗ ಬೇಕಿತ್ತ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಏನಾತ್ರ ಇತ್ತೋ ಏನೋ. ಇಬ್ರು ಹೆಲ್ಮೆಟ್ ಕೂಡ ಹಾಕಿರುವಂತಹ ಲಕ್ಷಣ ಅಂತೂ ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಹೆಲ್ಮೆಟ್ ಹಾಕದೆ ಈ ರೀತಿಯಾಗಿ ಬೇಕಾಬಿಟ್ಟಿ ಸ್ಪೀಡಲ್ಲಿ ಬಂದಿದ್ದಾರೆ. ಏನಾದ್ರೂ ಬಹುಶಃ ಅಲ್ಲಿ ಯಾರಾದ್ರೂ ನಡ್ಕೊಂಡು ಹೋಗ್ತಿದ್ರು ಕೂಡ ಅವರ ಜೀವಕ್ಕೂ ಕುತ್ತು ಬರುವಂತಹ ಸನ್ನಿವೇಶ ಇದು ನಡೆದಿರೋದು. ಮಂಗಳೂರಿನಲ್ಲಿ ಭೀಕರ ರಸ್ತೆ ಅಪಘಾತವಾಗಿದೆ. ಆದರೆ ಸದ್ಯಕ್ಕೆ ಇಬ್ಬರು ಕೂದಲೇ ಅಂತರದಲ್ಲಿ ಪಾರಾಗಿದ್ದಾರೆ. ಒಂದು ರೀತಿ ಎದೆ ಝಲ್ಲೆನಿಸುವಂತಹ ದೃಶ್ಯ. ಒಂದು ವೇಳೆ ಅಲ್ಲಿ ಏಟಾಗದೆ ಮುಂದೆ ಬಂದರೂ ಕೂಡ ವಿದ್ಯುತ್ ಕಂಬ ಅವ್ರ ಮೇಲೆ ಬಿದ್ದಿದ್ರು ಕೂಡ ಅವ್ರು ಬದುಕೋ ಡೌಟ್ ಇತ್ತು. ಸದ್ಯಕ್ಕೆ ಇಬ್ಬರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನುವಂತಹ ಡೀಟೇಲ್ಸ್ ಗೊತ್ತಾಗ್ತಾ ಇದೆ.